ಮಾರ್ನಿಂಗ್. ಸೊ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಆ್ಯಂಡ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲರೂ ತಮ್ಮನಲ್ಲಿ ನೋಡಿರ್ತೀರ. ಫ್ಯಾಮಿಲಿ ಮೀಟಪ್ ಅಂತಲೇ ಹೇಳ್ಬೋದು, ಜಸ್ಟ್ ಒನ್ ಡೇಗೋಸ್ಕರ ಅಷ್ಟೇ. ಆ್ಯಂಡ್ ಈ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಆ್ಯಂಡ್ ನಮ್ಮ ಚಿನ್ನ ಮರಿ ಹೇಗೆ ಮಲಗಿದಾಳೆ ಅದ್ರಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಯಾವ ಥರ ಬೆಚ್ಚಗೆ ಮಲ್ಕೊಂಡಿದ್ದಾಳೆ. ಅವಳಿಗೆ ಮೇಲೆ ಕ್ಯಾಪ್ ಹಾಕಿದರೆ ಕಿವಿ ಹೊರಗಡೆ ಬರೋಂಗೆ ಮಾಡ್ಕೊಂಡಿದ್ದಾಳೆ. ಸೊ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಪೂಜೆ ಮುಗೀತು ಆ್ಯಂಡ್ ನೋಡೋಣ ನೆಕ್ಸ್ಟ್ ಟಿಫನ್ ಮಾಡೋದು. ಆ್ಯಂಡ್ ಏನು ಟಿಫನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಪೂಜೆ ಮಾಡಿ ಬರ್ತಿದ್ದಂಗೆ ನಮ್ಮ ಚಿಕ್ಕು ಎದ್ದುಬಿಟ್ಟಿದ್ದಾಳೆ. ಚಿನ್ನ ಮರಿ ಹಾಯ್ ಹಾಯ್ ಹೇಳು. ಅಯ್ಯೋ ಕೈಯೇ ಕಾಣಿಸ್ತಾ ಇಲ್ಲ ನಿಂದು. ಒಂದು ನಿಮಿಷ ಅಮ್ಮ. ಬಾಯ್ 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 ಟಾಟಾ. ಜಲ್ದಿ ಜಲ್ದಿ ಬಾಯ್ ಹೇಳಿ. ಬಾಯ್. ಹಾಂ ಬಾಯ್ ಮಾಡಲು. ಹಾಂ ಕ್ಲಾಪ್ ಯುವರ್ ಹ್ಯಾಂಡ್ಸ್, ಕ್ಲಾಪ್ ಯುವರ್ ಹ್ಯಾಂಡ್ಸ್, ಕ್ಲಾಪ್ ಕ್ಲಾಪ್ ಕ್ಲಾಪ್, ಕ್ಲಾಪ್ ಯುವರ್ ಹ್ಯಾಂಡ್ಸ್, ಕ್ಲಾಪ್ಸ್ ಕ್ಲಾಪ್ಸ್ ಮಾಡು. ಹಾಂ ಅವಳಿಗೆ ಇವತ್ತು ರಾಂಪರ್ ಹಾಕಿದ್ದೀನ, ಅದಕ್ಕೆ ಅವಳಿಗೇನೋ ಒಂಥರ ಫುಲ್ ಪ್ಯಾಕಪ್ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೆ ಅವಳಿಗೆ ಒಂಥರ ಖುಷಿಯಾಗಿಬಿಟ್ಟಿದೆ. ಹಾಂ ಕ್ಲಾಪ್ಸ್, ಕ್ಲಾಪ್ ಯುವರ್ ಹ್ಯಾಂಡ್ಸ್, ಕ್ಲಾಪ್ಸ್. ಓಂ ನಮ ಶಿವಾಯ ಮಾಡಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಜಿಜ್ಜಿ ಮಾಡಿ, ಜಿಜ್ಜಿ ಕೈ ಮುಗಿರಿ, ಕೈ ಜಿಜ್ಜಿ ಮಾಡು. ಹಾಂ ಎಲ್ಲ ಮಾಡುತ್ತೆ ಗೈಸಿಳು. ಹಾಯ್ 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 ಹೇಳ್ಬಿಡು. ಹಾಯ್ ಇಲ್ಲಿ ಹಾಯ್ ಹಾಯ್ ಬಂಗಾರಿ. ಅಪ್ಪ ಹಾಯ್ ಬಂಗಾರಿ ಹೇಳಲ್ವಾ? ಸ್ಮೈಲ್ ಸ್ಮೈಲ್ ರಾಣಿ ಇದು. ಹಾಯ್ ಹೇಳು. ಹಾಯ್. ಇವಳದೊಂದು ಸ್ನಾನ ಆಗಿಬಿಟ್ರೆ ಎಲ್ಲರದ್ದು ಸ್ನಾನ ಆದಂಗೆ. ಸ್ನಾನ ಮಾಡಿಸ್ಬಿಟ್ಟು ಟಿಫನ್ ಮಾಡಬೇಕು. ಹಾಂ ಮತ್ತೇನು ಮಾಡಬೇಕು ಚಿನ್ನಮ್ಮ? ಜಲ್ದಿ ಹೇಳಿ. ಒಬ್ಬ ಒಬ್ಬ ಸೊಳ್ಳೆ ಸೊಳ್ಳೆ ನಿನ್ನ ಬಾಯ್ಲಿ. ಹಾಂ ನನ್ನ ಏನು ನಿನ್ನ ಪಾ ಎದ್ದೊಳ್ತಪ್ಪ, ಇದು ಎದ್ದೊಳ್ತು ಬುಡ್ಡೆ. ನೋಡ್ರಿ ಗೈಸ್, ಜವಳ ಮಾಡಿಸಿದ್ದು, ಮುಡಿ ಕೊಟ್ಟಿದ್ದು, ಶಾಸ್ತ್ರ ಮಾಡಿದ್ವಲ್ವಾ, ವ್ಲಾಗ್ ಹಾಕಿದ್ದೆ. ಸೊ ಇನ್ನೂ 1 ಮಂತ್ ಆಗಿಲ್ಲ, ಆಲ್ರೆಡಿ ಕೂದಲು ಬಂದುಬಿಟ್ಟಿದೆ ನಮ್ಮ ಚಿನ್ನ ಮರಿ. ಬರ್ಡೇ ಅಷ್ಟರಲ್ಲಿ ಫುಲ್ ಬರಬೇಕಲ್ಲಮ್ಮ, ಚಂದ ಕಾಣಬೇಕು ನೀನು. ಹಾಂ ಗೆಟಪ್, ಹಾಂ ಗೆಟಪ್ ಜಲ್ದಿ. ಏನು ನೋಡ್ತಿದ್ದೀರಾ? ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್ ಹೇಳ್ಬಿಡು. ಟಾಟಾ ಬಾಯ್ ಹೇಳ್ಬಿಡು. ಆಮೇಲೆ ಸಿಗ್ತೀವಿ. ಆಮೇಲೆ ಬಾಯ್. ನಾವು ಇವತ್ತು ಅಜ್ಜಿ ತಾತ ಎಲ್ಲರನ್ನೂ ನೋಡೋಕೆ ಹೋಗ್ತಾಯಿದ್ದೀವಿ. ಬಾಯ್ ಮಾಡಿಬಿಡ್ರಿ. ಫೈನಲಿ ರೆಡಿ ಆದ್ವಿ, ಇವಾಗ ಹೊರಡಬೇಕು. ಹಣ್ಣು ಚಿನ್ನ ಮರಿ ಈ ಥರ ಕಾಣಿಸ್ತಾ ಇದ್ದಾಳೆ. ಅಲ್ಲಡಲ್ ಕಾಶ್. ಮ್ಯಾವ್ ಬೆಕ್ಕಿದನಲ್ಲಿ. ಬೆಕ್ಕು ಹೋಯ್ತು, ಮ್ಯಾವ್ ಹೋಯ್ತು. ಸೊ ಗೈಸ್, ಹೊನ್ನಾಳಿಗೆ ಬಂದಮೇಲೆ ಇಲ್ಲಿ ನಮ್ಮ ಆಂಟಿ ಮನೆ ಮುಂದೆ ಇವರು ಸುರೇಶ್ ಸರ್ ಅಂತ ಹೇಳಿಬಿಟ್ಟು ಸೊ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಏನಕ್ಕಪ್ಪ ಅಂತಂದರೆ ಈ ನವಂಬರ್ ಮಂತ್ ಫುಲ್ ಬರೀ ಕನ್ನಡ ರಾಜ್ಯೋತ್ಸವ ಇತ್ತಲ್ವ, ಅದ್ರದ್ದು ಫುಲ್ ಸೆಲೆಬ್ರೇಷನಲ್ಲೇ ಇದ್ದರು. ಆ್ಯಂಡ್ ದಾವಣಗೆರೆಯಲ್ಲಿ ನೀವು ಕೇಳಿರ್ಬೋದು, 7 ಕಿಲೋಮೀಟರ್ಸ್ ಫ್ಲ್ಯಾಗ್ನ ಮಾಡ್ಕೊಂಡು ಹೋಗಿದ್ದಾರೆ ಕರ್ನಾಟಕದ್ದು. ಸೊ ಅದೇ ಥರ ಇಲ್ಲಿ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ವರ್ಷ ಮೆರವಣಿಗೆ ಹೋಗ್ತಾರೆ, ಒಂದೊಂದು ಊರಿಗೆ ಒಂದೊಂದು. ಬಟ್ 1 ತಿಂಗಳು ಮಾತ್ರ ಇವರು ಫುಲ್ಲು ಯಾವುದೇ ಥರದ ಒಂದು ಮುಜುಗರ ಪಡದೆ ಸೊ ಪೂರ ಇದರಲ್ಲೇ
ಓಡಾಡಿದ್ದಾರೆ. ಸೊ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅದೆಷ್ಟು ಶ್ರಮ, ಸಾರಿ ಗೈಸ್, ಅದೆಷ್ಟು ಶ್ರಮ ಪಟ್ಟಿರ್ತಾರೆ ಅಂಥೇಳಿ. ಸೊ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಇದರಲ್ಲಿ ಅವ್ರದ್ದು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ನೀವು ಒಂದು ಫೋಟೋಸ್ ತೆಗೆಸ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಾಯಿದ್ರು. ಅದಕ್ಕಂತಲೇ ನಾವು ಫೋಟೋಸ್ ತೆಗೆಸ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಪ್ರಶಸ್ತಿ ಪಡೆದಿರೋಂಥ ವ್ಯಕ್ತಿಗಳದ್ದು ಕೂಡ ಫೋಟೋಸ್ ಹಾಕಿಸ್ಕೊಂಡಿದ್ದಾರೆ. ಒಟ್ಟು ಕನ್ನಡಕ್ಕೆ ಏನೇನು ರಿಲೇಟೆಡ್ ಆಗುತ್ತೋ ಎಲ್ಲದನ್ನು ಫೋಟೋಸ್ ಹಾಕ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ. ನೋಡಿದ್ರಾಗ ಯಾವ ಥರ ಇತ್ತು ಅಂಥೇಳಿ. ಅದು ಆ್ಯಕ್ಚುಲಿ ಏನಕ್ಕೆ ಮಾಡಿದರು ಅಂತಂದರೆ, ಇವಾಗ ಕನ್ನಡ ರಾಜ್ಯೋತ್ಸವ ಈ ಮಂತ್ ಫುಲ್ ಇರುತ್ತಲ್ವ. ಸೊ ಅದಕ್ಕೇ ಒಂದೊಂದು ಊರಿಗೆ ಒಂದೊಂದು ದಿನ ಮೆರವಣಿಗೆ ಹೋಗ್ತಾರೆ. ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಸೊ ನಮ್ಮ ಆಂಟಿ ಹೋದ್ರೆ ಅದಕ್ಕೆ ಸ್ವಲ್ಪ ನಗು ಬಂತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ನಮ್ಮ ಚಿಕ್ಕ ಬಂದ್ಬಿಟ್ಟು ಆ್ಯಪಲ್ ತಿಂತಾಯಿದ್ಲು, ಅದಕ್ಕೆ ಅವಳನ್ನು ಅಲ್ಲಿ ಅವ್ರ ಕಡೆ ಕೊಟ್ಟಿದ್ದೀನಿ. ಆ್ಯಂಡ್ ಸೊ ಆಮೇಲೆ ಸಿಕ್ತೆ. ಸೊ ಇದು ಬಂದು ನಮ್ಮ ಆಂಟಿಯವರ ಹಬ್ಬ. ಹಿಂಗು ನೋಡಲಿ ನಿನ್ನೆ ನೋಡ್ತಾ ಇದೆ ಇದು. ನಮ್ಮ ಆಂಟಿಯವರು ಆಂಕ್ಲೆಲ್ಲ ಸಾಕಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಜಸ್ಟ್ ಇಲ್ಲಿ 2 ಅಷ್ಟೇ ಕಾಣಿಸ್ತಾ ಇದೆ ನಿಮಗೆ, ಬಟ್ ಅಲ್ಲಿನೂ ಇದ್ದಾವೆ. ಸ್ವಲ್ಪ ಭಯ ನನಗಿದು ಕಂಡ್ರೆ. ನೋಡ್ತಾ ಇದ್ದಾಳೆ ಇದು ಏನಿರ್ಬೋದು ಅಂತ. ತುಂಬ ಸರಿ ಬಂದೋಗ್ತೀವಿ. ಬಟ್ ಇಲ್ಲಿಗೆ ನಾನು ಆ್ಯಕ್ಚುಲಿ ಬ್ಲಾಗಲ್ಲಿ ಹಾಕಿರಲಿಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಬಾ ಹ್ಞೂ ಅಂಬಾ ಅಲ್ಲಿ ಕಾಣಿಸ್ತಾ ಇದೆಯಾ? ಅದನ್ನು ಕರೀತಾ ಅಲ್ಲಿ ಬಾ ಬಾ ಅಂಬಾ. ಅಂಬಾ 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 ಬಾ. ಅಲ್ಲೊಂದಿದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ, ಸೊ ಅದಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಆ್ಯಂಡ್ ಅಲ್ಲೊಂದು ಕಾಣಿಸ್ತಾ ಇರ್ಬೋದು. ಅಂಬಾ ಅಂಬಾ ಬನ್ನಿ ಬನ್ನಿ ಅಂಬಾ. ಅಲ್ಲಿ ನಮ್ಮ ಆಂಟಿ ಬಟ್ಟೆ ತೊಳಿತಾ ಇದ್ದಾರೆ. ಅವ್ರು ಹೆಂಗೆ ಅಂದರೆ ಕ್ಲಾಸಿಗೂ ಸೈ ಮಾಸಿಗೂ ಸೈ ಅನ್ನಂಗೆ ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲೇನು ಅಂತ ಅಂದರೆ, ನಮ್ಮ ಚಿಕ್ಕನ ಎಲ್ಲರೂ ಕೂತ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಗೆ ಒಂದು ಸಾಂಗ್ಸ್, ಅದೇ ಅವ್ಳ ಫೇವ್ರೇಟ್ ಸಾಂಗ್ ಹಾಕಿಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಅಂತ ಬಿಟ್ಟಿದ್ರು. ಅವಳು ನೋಡಿದ್ರೆ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂಥೇಳಿ. ಸೊ ಹಂಗೆ ಎಂಜಾಯ್ ಮಾಡ್ತಾ ಇದ್ವಿ. ಏನೋ ಒನ್ ಡೇ ಆದ್ರೂ ಒಂಥರ ತುಂಬ ಚೆನ್ನಾಗಿತ್ತು ಆ ಡೇ. ಯಾಕಂದರೆ ನಮ್ಮ ಅತ್ತೆ ಮಾವ, ಆಮೇಲೆ ಈ ನಮ್ಮ ವೀರವರ ಅಪ್ಪ ಅಮ್ಮ, ಆಮೇಲೆ ವೀರವರು, ಆಮೇಲೆ ಆ ವಿದ್ಯಾ ಆಂಟಿ ಅವರಮ್ಮ, ಆಮೇಲೆ ಒಟ್ಟು ಒಂದು ಏನಿಲ್ಲ ಅಂದರೂ ಒಂದು 10 ಜನ ಆದ್ರೂ ಸೇರ್ಕೊಂಡಿದ್ವಿ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ನೋಡಿ ಕರಿತಾ ಇದ್ದಾಳೆ. ಅವರಲ್ಲಿ ಟಿ ವಿಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ಅವಳು ಬಾ 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 ಅಂತ ಇದ್ಲು ಅವರಿಗೆ. ಸೊ ಹಂಗೆ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಸ್ವಲ್ಪ ಕಾಮಿಡಿ
ಒಂದೊಂದು ಹಾಕಕ್ಕೆ ಒಂದೊಂದು ಎಲ್ಲ ಮುಂದೆ ನೋಡ್ರಿ ಎಲ್ಲರೂ ಎಂಜಾಯ್ ಮಾಡಿರಿ ಇದರಲ್ಲೇ ನೋಡಿ ಏನು ತಿಂತಿದ್ಯಾ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.